ಆತ್ಮೀಯರೇ, SEA-TS ಸ್ಟೂಡೆಂಟ್ ಅಚೀವ್ಮೆಂಟ್ ಸ್ಟ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕ ಈ STSನಲ್ಲಿ ವಿದ್ಯಾರ್ಥಿಗಳನ್ನು ಪ್ರಮೋಷನ್ ಹೇಗೆ ಮಾಡುವುದು ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ಸ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಮೊದಲಿಗೆ ನಾವು ನಮ್ಮ STS ಸ್ಕೂಲ್ ಲಾಗಿನ್ ಆಗಬೇಕು. ಅದಕ್ಕೋಸ್ಕರ ನಾವು ನಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಗೂಗಲ್ ಕ್ರೋಮ್ ಸರ್ಚ್ ಎಂಜಿನನ್ನು ಓಪನ್ ಮಾಡಿಕೊಂಡು ಸರ್ಚರ್ ಟಾಪ್ URLನಲ್ಲಿ STS ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಬೇಕು. ಬರ್ತಕ್ಕಂಥ ರಿಸಲ್ಟ್ಸ್ನಲ್ಲಿ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಡಿಪಾರ್ಟ್ಮೆಂಟ್ ಆಫ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಎಜುಕೇಷನ್ ಕರ್ನಾಟಕ ಈ ಒಂದು ಮೊದಲನೇ ಹೈಪರ್ ಲಿಂಕ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಇಲ್ಲಿ ಲಾಗಿನ್ ಈ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ STS ಯೂಸರ್ ಲಾಗಿನ್ನಲ್ಲಿ ನಮ್ಮ ಸ್ಕೂಲ್ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಗೂ ಕ್ಯಾಪ್ಚಾ ಭರ್ತಿ ಮಾಡಿ ಲಾಗಿನ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಲಾಗಿನ್ ಆಗಿ ನಾವು ಹೋಮ್ ಪೇಜ್ಗೆ ಬಂದ ನಂತರ ಎಡಗಡೆ ಕಾಣ್ತಕ್ಕಂಥ ಒಂದು ಮೆನುಗಳನ್ನು ನೋಡಲಾಗಿ ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಈ ಒಂದು ಮೆನು ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು. ಇದರಲ್ಲಿ ಮೊದಲನೇ ಆಪ್ಷನ್ ಪ್ರಮೋಷನ್ ಡೀಟೇಲ್ಸ್ ಈ ಮೆನು ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಪ್ರಮೋಟ್ ಸ್ಟೂಡೆಂಟ್ ಡಿಟೇಲ್ ಸ್ಟೂಡೆಂಟ್ ಅಂತ ಆಪ್ಷನ್ಸ್ಗಳಿವೆ. ನಾವು ಪ್ರಮೋಟ್ ಸ್ಟೂಡೆಂಟ್ ಆಪ್ಷನ್ಸ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಈಗ ಸರ್ಚ್ ಸ್ಟೂಡೆಂಟ್ಸ್ ಫಾರ್ ಪ್ರಮೋಷನ್ ಅಂತ ಇದೆ. ಕೆಳಗಡೆ ಇಲ್ಲಿ ಸ್ಕೂಲ್ ಬೇಸಿಕ್ ಡೀಟೇಲ್ಸ್ ಇರ್ತದೆ. ಸ್ಟೇಟ್, ಡಿಸ್ಟ್ರಿಕ್ಟ್, ಬ್ಲಾಕ್, ಕ್ಲಸ್ಟರ್, ಸ್ಕೂಲ್ ನೇಮ್ ಮತ್ತು ಸ್ಕೂಲ್ ಕೋಡ್ ಇರ್ತದೆ. ಕೆಳಗಡೆ ಪ್ರೆಸೆಂಟ್ ಸ್ಟ್ಯಾಂಡರ್ಡ್ ಇದೆ. ಇದರ ಮೇಲೆ ಕ್ಲಿಕ್ ಡೌನ್ ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಒಂದು ಶಾಲೆಯಲ್ಲಿನ ತರಗತಿಗಳನ್ನು ತೋರಿಸ್ತದೆ. ಮತ್ತು ನಾವು ಒಂದು ಅಂಶವನ್ನು ಗಮನಿಸಬೇಕು. ಈಗ ಸದ್ಯಕ್ಕೆ ಪ್ರಮೋಷನ್ನಲ್ಲಿ 5, 8, 9 ಈ ತರಗತಿಗಳನ್ನು ತೋರಿಸುವುದಿಲ್ಲ. ಸೊ ಇಲ್ಲಿ ನಾವು ಒಂದು ತರಗತಿಯನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು ಮತ್ತು ಇಲ್ಲಿ ಅಕಾಡೆಮಿಕ್ ಇಯರ್ 2023-24 ಇದು ಡಿಫಾಲ್ಟ್ ಆಗಿರ್ತದೆ. ಕೆಳಗಡೆ ಸರ್ಚ್ ಬಟನ್ ಇದೆ, ಕ್ಲಿಕ್ ಮಾಡಬೇಕು. ಇಲ್ಲಿ ನಾವು ಸೆಲೆಕ್ಟ್ ಮಾಡಿಕೊಂಡಿರ್ತಕ್ಕಂಥ ಒಂದು ಸ್ಟ್ಯಾಂಡರ್ಡ್ನಲ್ಲಿನ ಆ ಒಂದು ತರಗತಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಸೀರಿಯಲ್ ನಂಬರು ಮತ್ತು ಅವರ ಒಂದು ಎನ್ರೋಲ್ಮೆಂಟ್ STS ನಂಬರು ಜೊತೆಗೆ ಅವರ ನೇಮ್ ಮತ್ತು ಸ್ಟ್ಯಾಂಡರ್ಡ್ ಕೊನೆಯ ಕಾಲಮಲ್ಲಿ ಪ್ರಮೋಟ್ ಅಂತ ತೋರಿಸ್ತದೆ. ನಾವಿಲ್ಲಿ ಪ್ರಮೋಟ್ ಮಾಡಬೇಕಾದ್ರೆ ಒಂದು ಸ್ಕ್ವೇರ್ ಬಾಕ್ಸ್ ಚೆಕ್ ಬಾಕ್ಸ್ ಎನೇಬಲ್ ಮಾಡಿಕೊಂಡಾಗ ಅದು ಬ್ಲೂ ಕಲರಲ್ಲಿ ರೈಟ್ ಮಾರ್ಕ್ ಬರ್ತದೆ. ಕೆಳಗಡೆ ಸಬ್ಮಿಟ್ ಬಟನ್ ಇದೆ, ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಒಂದು ವೇಳೆ ಈ ಒಂದು ಸ್ಟೂಡೆಂಟ್ಸ್ ಲಿಸ್ಟ್ನಲ್ಲಿ ನಾವು ಯಾವುದಾದರೂ ವಿದ್ಯಾರ್ಥಿಯನ್ನು ಪ್ರಮೋಟ್ ಮಾಡುವುದು ಬೇಡ ಅಂತ ಆದರೆ ನಾವೇನು ಮಾಡಬೇಕು, ಚೆಕ್ ಬಾಕ್ಸನ್ನು ಡಿಸೇಬಲ್ ಮಾಡ್ಕೋಬೇಕು. ಆ ವಿದ್ಯಾರ್ಥಿಯ ಮುಂದೆ ಕೊನೆಯ ಕಾಲಮಲ್ಲಿ ಇರ್ತಕ್ಕಂಥ ಪ್ರಮೋಷನ್ನ ಚೆಕ್ ಬಾಕ್ಸನ್ನು ನಾವು ರೈಟ್ ಮಾರ್ಕ್ ಏನು ಬಂದಿರ್ತದಲ್ಲ ಅದರ ಮೇಲೆ ವಾಪಸ್ ಕ್ಲಿಕ್ ಮಾಡಿದಾಗ ಅಲ್ಲಿ ಏನಾಗ್ತದೆ, ರೈಟ್ ಮಾರ್ಕ್ ಹೋಗ್ತದೆ, ಡಿಸೇಬಲ್ ಆಗ್ತದೆ. ಆ ಒಬ್ಬ ಸ್ಟೂಡೆಂಟನ್ನು ಬಿಟ್ಟು ಉಳಿದಂಥ ಸ್ಟೂಡೆಂಟ್ಗಳಿಗೆ ನಾವು ಸಬ್ಮಿಟ್ ಅಂತ ಕೊಟ್ಟರೆ ಅದು ಪ್ರಮೋಷನ್ ಆಗ್ತದೆ. ಸೊ ಈಗ ನಾವು ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳ್ತದೆ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಿ, ಸಕ್ಸಸ್ಫುಲಿ ಸ್ಟೂಡೆಂಟ್ಸ್ ಆರ್ ಪ್ರಮೋಟೆಡ್ ಅಂತ ಒಂದು ಈ ರೀತಿ ಗ್ರೀನ್ ಕಲರ್ನಲ್ಲಿ ಬರ್ತದೆ. ಇದೇ ರೀತಿ ನಾವು ನಮ್ಮ ಒಂದು ಶಾಲೆಯಲ್ಲಿನ ಪ್ರತಿಯೊಂದು ತರಗತಿಯ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಪ್ರಮೋಷನ್ ಮಾಡಬೇಕಾಗ್ತದೆ. ಮತ್ತು ನಾವು ಪ್ರಮೋಷನ್ ಮಾಡಿದ್ದನ್ನು ಕನ್ಫರ್ಮ್ ಮಾಡಿಕೊಳ್ಬೇಕಾದ್ರೆ ನಾವು ವಾಪಸ್ ಈ ಪ್ರೆಸೆಂಟ್ ಸ್ಟ್ಯಾಂಡರ್ಡ್ನಲ್ಲಿ ಕ್ಲಾಸನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು. ಅಂದರೆ ಯಾವ ಕ್ಲಾಸ್ನ ಸ್ಟೂಡೆಂಟ್ಸ್ ನಾವು ಪ್ರಮೋಟ್ ಮಾಡಿದ್ದೀವೋ ಆ ಕ್ಲಾಸನ್ನು ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಬಹುದು, ಈ ಒಂದು ತರಗತಿಯಲ್ಲಿನ ಕೊನೆಯ ಒಂದು ಪ್ರಮೋಷನ್ ಕಾಲಮ್ನಲ್ಲಿ ಗ್ರೀನ್ ಕಲರ್ನಲ್ಲಿ ಪ್ರಮೋಟೆಡ್ ಅಂತ ಬಂದಿರುತ್ತದೆ. ಹೀಗೆ ನಾವು ಪ್ರತಿಯೊಂದು ತರಗತಿಯ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಪ್ರಮೋಷನನ್ನು ಮಾಡಬೇಕಾಗ್ತದೆ. ಮತ್ತು ಪ್ರಮೋಷನ್ ಮಾಡಲಿಕ್ಕೆ 2-3 ಕಂಡೀಷನ್ಸ್ಗಳಿವೆ. ಮೊದಲನೇದು, ನಾವು ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳ 6 ರಿಸಲ್ಟ್ಗಳು ಎಂದರೆ FA1, FA2, FA3, FA4, SA1, SA2 ಈ ಒಂದು ರಿಸಲ್ಟ್ಸ್ಗಳನ್ನು ಅಂದರೆ ಈ 6 CC ರಿಸಲ್ಟ್ಸ್ಗಳನ್ನು ಕಡ್ಡಾಯವಾಗಿ ಭರ್ತಿ ಮಾಡಿದ್ದರೆ ಮಾತ್ರ ನಾವು ಎಲ್ಲ ವಿದ್ಯಾರ್ಥಿಗಳನ್ನು ಪ್ರಮೋಷನ್ ಮಾಡಲಿಕ್ಕೆ ಬರುತ್ತದೆ. ನಾವು ಅಟೆಂಡೆನ್ಸ್ ಅಥವಾ ಈ ಒಂದು CC ಗ್ರೇಡ್ ಅಪ್ಡೇಟ್ ಮಾಡಿ 24 ತಾಸು ಕಳೆದ ನಂತರವಷ್ಟೇ ಆ ಒಂದು ವಿದ್ಯಾರ್ಥಿಗಳನ್ನು ಪ್ರಮೋಷನ್ ಮಾಡಲಿಕ್ಕೆ ಬರುತ್ತದೆ. ಒಂದು ವೇಳೆ ನಾವು ಈ ಒಂದು CC ಗ್ರೇಡ್ ಎಂಟ್ರಿ ಮಾಡದೇ ನಾವು ಪ್ರಮೋಷನ್ ಮಾಡಲಿಕ್ಕೆ ಹೋದರೆ ಅಲ್ಲಿ CC ಗ್ರೇಡ್ಸ್ ನಾಟ್ ಎಂಟರ್ಡ್ ಅಂತ ಬರ್ತದೆ. ಮತ್ತು ಹಾಜರಾತಿಯನ್ನು ಕೂಡ ಕಂಪಲ್ಸರಿಯಾಗಿ ಫಿಲ್ ಮಾಡಿರಬೇಕು. ನಾವು ಅಟೆಂಡೆನ್ಸ್ ಹಾಕಿರಲಿಲ್ಲ, ಪ್ರಮೋಷನ್ ಮಾಡಲಿಕ್ಕೆ ಹೋದರೆ ಅಟೆಂಡೆನ್ಸ್ ನಾಟ್ ಫಿಲ್ಡ್ ಅಂತ ಬರ್ತದೆ. ಸೊ ಈ ಅಟೆಂಡೆನ್ಸು ಮತ್ತು ಈ ಒಂದು CC ಗ್ರೇಡ್ಗಳನ್ನು ಭರ್ತಿ ಮಾಡ್ತಕ್ಕಂಥದ್ದು ಕಂಪಲ್ಸರಿ. ಆಮೇಲೆ ನಾವು ಪ್ರಮೋಷನ್ ಮಾಡಿದ ತಕ್ಷಣ ಈ ಒಂದು ವಿದ್ಯಾರ್ಥಿಗಳು ಮುಂದಿನ ತರಗತಿಗೆ ಆಟೋಮೆಟಿಕ್ ಆಗಿ ಪ್ರಮೋಷನ್ ಅಥವಾ ಅಡ್ಮಿಷನ್ ಆಗುವುದಿಲ್ಲ. ಅಂದರೆ ಈ ಒಂದು ಪ್ರಮೋಟ್ ಮಾಡಿರ್ತಕ್ಕಂಥ ಸ್ಟೂಡೆಂಟ್ಗಳನ್ನು ವಾಪಸ್ ನಾವೇನು ಮಾಡಬೇಕಾಗ್ತದೆ, ಈ ಒಂದು ಎಡಗಡೆ ಕಾಣ್ತಕ್ಕಂತಹ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಈ ಒಂದು ಆಪ್ಷನ್ಸಲ್ಲಿ
ಅಡ್ಮಿಷನ್ ಡೀಟೇಲ್ಸ್ ಆಪ್ಷನ್ಸ್ ಇದೆ. ಇದರಲ್ಲಿ ಮೊದಲನೇ ಆಪ್ಷನ್ ಅಡ್ಮಿಷನ್ ಥ್ರೂ ಪ್ರಮೋಷನ್. ಈ ಆಪ್ಷನ್ಸ್ಗೆ ಬಂದು ನಾವು ಪ್ರಮೋಟ್ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ಸ್ಟೂಡೆಂಟನ್ನು ಮುಂದಿನ ತರಗತಿಗೆ, ಉದಾಹರಣೆಗೆ 1ನೇ ತರಗತಿಯಲ್ಲಿ ಪ್ರಮೋಟ್ ಆಗಿರ್ತಕ್ಕಂಥ ವಿದ್ಯಾರ್ಥಿಯನ್ನು 2ನೇ ತರಗತಿಗೆ ನಾವು ಪ್ರಮೋಷನನ್ನು ಮಾಡ್ತಕ್ಕಂಥದ್ದು ಮತ್ತು ಅಡ್ಮಿಷನ್ ಥ್ರೂ ಪ್ರಮೋಷನ್ ಹೇಗೆ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸೊ ಇದಿಷ್ಟು ಏನಪ್ಪ ಅಂತ ಕೇಳಿದರೆ ನಾವು STSನಲ್ಲಿ ವಿದ್ಯಾರ್ಥಿಗಳನ್ನು ಪ್ರಮೋಷನ್ ಹೇಗೆ ಮಾಡಬೇಕು ಅನ್ನೋದನ್ನು ನೋಡಿದೆವು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ ಮತ್ತು ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.